ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ರಂಗು ಚಾನಲ್. ಇದು ವೆನ್ನಸ್ಡೇ ವ್ಲಾಗ್ ಆಗಿರುತ್ತೆ. ವೆನ್ನಸ್ಡೇ ಬೆಳಿಗ್ಗೆ ಎದ್ದಿದ ತಕ್ಷಣವೇ ವ್ಲಾಗ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಅಂದರೆ 6ಗೆ 10 ಮಿನಿಟ್ಸ್ ಇರೋಂಗೆ ಎದ್ದಿದ್ದು, ಇನ್ನೇನು 6 ಆಗ್ತಾಯಿತ್ತು. ಆವಾಗ ಎದ್ದು ಫಸ್ಟು ಕರ್ಟನ್ಸ್ ಎಲ್ಲ ತೆಗೆದ್ಬಿಟ್ಟು ಡೋರ್ ಓಪನ್ ಮಾಡ್ತಾಯಿದ್ದೀನಿ. ಮನೆ ಒಳಗಡೆ ಫುಲ್ ಕತ್ಲೇ ಇರುತ್ತೆ, ಲೈಟ್ ಹಾಕಬೇಕು. ಯಾಕಂದರೆ 6ಗೆ ಅಷ್ಟು ಬೇಗ ಬೆಳಕಾಗಿರಲ್ಲ. ಅದಾದಮೇಲೆ ಒಂದು ರೌಂಡ್ ಪ್ಲ್ಯಾಂಟ್ ನೋಡ್ಕೊಂಡು ಬರ್ತಾಯಿದ್ದೀನಿ. ಪ್ಲ್ಯಾಂಟ್ ಎಲ್ಲ ನೋಡಿಕೊಂಡು ಕಸದ ಗಾಡಿ ಬರುತ್ತೆ. ಕಸದ ಗಾಡಿ ಬರೋಷ್ಟರಲ್ಲಿ ಕಸ ಎಲ್ಲ ನೀಟಾಗಿ ಡಸ್ಟ್ಬಿನಲ್ಲಿ ಹಾಕಿಟ್ಬಿಡೋಣ ಅಂದ್ಬಿಟ್ಟು ಹಾಕಿಡ್ತಾಯಿದ್ದೀನಿ ನೀಟಾಗಿ. ಇಲ್ಲಾಂದರೆ ಕಸ ಗಾಡಿ ಬಂದಾಗ ಅವಾಗ ಹಾಕೊಂಡು ಇದು ಮಾಡೋಕ್ಕಾಗಲ್ಲ. ಅದಾದಮೇಲೆ ಇವತ್ತು ಕಾವೇರಿ ನೀರು ಬರ್ತಾ ಅಂತ ಚೆಕ್ ಮಾಡ್ತಾಯಿದ್ದೆ. ಆ್ಯಕ್ಚುಲಿ ನಾಳೆ ಬರೋದು, ಮರ್ತ್ಬಿಟ್ಟಿದ್ದೆ ನಾನು. ಅದನ್ನು ಚೆಕ್ ಮಾಡಿಬಿಟ್ಟು ರಂಗೋಲಿ ಎತ್ತಿಟ್ಟೆ ಫ್ರಿಜ್ಜಿಂದ. ಅದು 10 ಮಿನಿಟ್ಸ್ ಬೇಕು ಅದು ಸೆಟ್ ಆಗೋಕ್ಕೆ. ಅದಕ್ಕೋಸ್ಕರ ಇದು ಪ್ಲ್ಯಾಂಟು ಅಡುಗೆ ಮನೇಲಿ ಇಟ್ಟಿದ್ನಲ್ಲ, ಅದು ಪ್ಲ್ಯಾಂಟು ಅದು ಸ್ವಲ್ಪ ನೀರು ಕಮ್ಮಿ ಆಗಿತ್ತು. ಅದಕ್ಕೆಲ್ಲ ಈಗ ನೀರು ಹಾಕ್ಕೊತಾ ಇದ್ದೀನಿ. ಯಾಕಂದರೆ ಸ್ವಲ್ಪ ಕಮ್ಮಿ ಆಗ್ತಿದ್ದಂಗೆ ನೀರನ್ನ ನೋಡಿ ಚೇಂಜ್ ಮಾಡ್ಕೊಬೇಕು. ಅದಕ್ಕೋಸ್ಕರ ಇದು ಬರೀ ನೀರಲ್ಲೇ ಬರುತ್ತೆ ಅಂತ ನಂಗೆ ಗೊತ್ತಿರಲಿಲ್ಲ. ಇದಕ್ಕೆ ಮಣ್ಣೇ ಬೇಕು ಅಂದ್ಕೊಂಡಿದ್ದೆ. ನಮ್ಮ ಯಜಮಾನ್ರು ಇಲ್ಲ ಇದು ನೀರಲ್ಲೂ ಬರುತ್ತೆ ಅಂತ ಹೇಳ್ತಾಯಿದ್ರು. ಸೊ ಅದಕ್ಕೆ ನೋಡ್ತಾ ಇದ್ದೆ, ತೆಗೆದು ರೂಟೆಲ್ಲ ಬಂದಿದೆಯಾ ಅಂತ. ಆ್ಯಕ್ಚುಲಿ ರೂಟ್ ಅದು ಬರ್ತಾ ಇದೆ. ಅದಕ್ಕೋಸ್ಕರ ವಾಟರೆಲ್ಲ ಹಾಕಿ ಅಂದರೆ ನೀರನ್ನೆಲ್ಲ ಚೆನ್ನಾಗಿ ಹಾಕ್ಬಿಟ್ಟು ಮತ್ತೆ ಅದನ್ನು ಅದ್ರ ಜಾಗಕ್ಕೆ ಎತ್ತಿಟ್ಟೆ. ಅದಾದಮೇಲೆ ನನ್ನ ಮಗುನ ಎಬ್ರಿಸೋಕೆ ಹೋಗ್ತಾ ಇದ್ದೀನಿ. ಅವನು ಎಬ್ರಿಸೋದೇ ಒಂದು ದೊಡ್ಡ ಕೆಲಸ. 10ರಿಂದ 15 ನಿಮಿಷ ಅವನು ಎಬ್ರಿಸೋಕ್ಕೆ ಬೇಕು. ಅವನು ಎದ್ದೊಳ್ಳೋದೇ ಲೇಟು, ಸಿಕ್ಕಾಪಟ್ಟೆ ಲೇಟ್ ಮಾಡ್ತಾನೆ ಎಬ್ರಿಸೋಕ್ಕೆ. ಬೆಳಿಗ್ಗೆ ನೈಟು ನೀನು ಎಷ್ಟೊತ್ತಾದರೂ ಓದ್ತಾನೆ. ಬಟ್ ಮಾರ್ನಿಂಗ್ ಎದ್ದೊಳ್ಳೋದು ಅಂದರೆ ಅವನಿಗೆ ತಲೆನೋವು. ಅವನ್ನ ಎಬ್ರಿಸೋದು ನಂಗೆ ತಲೆನೋವು. ಸೊ ಎಬ್ರಿಸ್ಬಿಟ್ಟು ಬಂದೆ. ಅವನು ನೀಟಾಗಿ ಬೆಡ್ಶೀಟೆಲ್ಲ ಮಡಚಿಡ್ತಾ ಇದ್ದಾನೆ. ಬೆಡ್ಶೀಟೆಲ್ಲ ಮಡಚಿಟ್ಬಿಟ್ಟು ಬಂದು ಸ್ವಲ್ಪ ಹೊತ್ತು ಓದ್ಕೊತಾ ಇದ್ದಾನೆ. ಅವನು ಓದ್ಕೊತೀನಿ ಅಂತ ಅವನಿಗೆ ಓದೋಕ್ಕೆ ಬಿಟ್ಬಿಟ್ಟು ನಾನು ನಂದು ಮಾರ್ನಿಂಗ್ ರುಟೀನ್ ಮಾಡ್ಕೊತಾ ಇದ್ದೀನಿ. ಅಂದರೆ ವಾರ್ಮ್ ವಾಟರ್ ವಿತ್ ಲೆಮನ್ ತೊಗೊತಾ ಇದ್ದೀನಿ. ಅದಾದಮೇಲೆ ಇವತ್ತು ಜೀರಿಗೆ ಮತ್ತು ಧನಿಯಾ ಕಷಾಯ ಮಾಡ್ಕೊಂಡು ಕುಡಿಯೋಣ ಅಂತ ಮಾಡ್ಕೊತಾ ಇದ್ದೀನಿ. ಅದಕ್ಕೇನಿಲ್ಲ, ನೀರು ಹಾಕ್ಕೊಳ್ಳೋದು. ನೀರಿಗೆ ಸ್ವಲ್ಪ 1 ಟೇಬಲ್ ಸ್ಪೂನು ಧನಿಯಾ, ಸ್ವಲ್ಪ ಕರಿಬೇವು, ಅದಾದಮೇಲೆ ಸ್ವಲ್ಪ ಜೀರಿಗೆ ಹಾಕ್ಕೊಂಡು ಅರ್ಧಕ್ಕೆ ಇಳಿಸ್ಕೊಳ್ಳೋದು. ಅಂದರೆ 2 ಲೋಟ ನೀರಿದ್ರೆ 1 ಲೋಟಕ್ಕೆ ಇಳಿಸ್ಕೊಂಡ್ಬಿಟ್ಟು ಅದನ್ನು ಶೋಧಿಸ್ಕೊಂಡು ಕುಡಿಯೋದು. ಇಷ್ಟೇ ಇದು ಮಾರ್ನಿಂಗ್ ಹೆಲ್ದಿ ಡ್ರಿಂಕ್ಸ್ ಇಷ್ಟು ಮಾಡ್ಕೊಂಡಿದ್ದೆ ನಾನು. ಸೊ ನೀಟಾಗಿ ಚೆನ್ನಾಗಿರುತ್ತೆ. ಇದು ಕುಡಿಯೋಕ್ಕೂ ಚೆನ್ನಾಗಿರುತ್ತೆ. ಇದಕ್ಕೆ ಯಾವುದೇ ರೀತಿ ನಿಮಗೆ ಬೆಲ್ಲ ಅದು ಏನು ಬೇಕು ಅಂತ ಅನಿಸಲ್ಲ. ಇವತ್ತು ಮಾರ್ನಿಂಗ್ ತಿಂಡಿಗೆ ರಾಜ್ಮಾ ಪಲಾವ್ ಮಾಡ್ತಾಯಿದ್ದೀನಿ. ಅದಕ್ಕೆ ಜಾರಿಗೆ ಬೆಳ್ಳುಳ್ಳಿ, ಸ್ವಲ್ಪ ಶುಂಠಿ ತೊಗೊಂಡಿದ್ದೀನಿ. ಬೆಳ್ಳುಳ್ಳಿ ಒಂದು 2 ಗೆಡ್ಡೆ ತೊಗೊಂಡಿದ್ದೀನಿ. ಶುಂಠಿ ಒಂದು ಇಂಚು. ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಜಾಸ್ತಿ ತೊಗೊಂಡಿದ್ದೀನಿ, ಖಾರ ಇಲ್ಲ ಅದು. ಅದಾದಮೇಲೆ ಸ್ವಲ್ಪ ಕಲ್ಲು ಹಾಕ್ಕೊತಾ ಇದ್ದೀನಿ. ಕಲ್ಲು ಹಾಕ್ಕೊಂಡ್ಮೇಲೆ ಇಲ್ಲಿ 3ರಿಂದ 4 ಏಲಕ್ಕಿ ಹಾಕ್ಕೊತಾ ಇದ್ದೀನಿ. ಏಲಕ್ಕಿ ಹಾಕ್ಕೊಂಡ್ಮೇಲೆ ಒಂದು 5ರಿಂದ 6 ಲವಂಗ ಸೇರಿಸ್ಕೊಂಡೆ. 5ರಿಂದ 6 ಲವಂಗ ಸೇರಿಸ್ಕೊಂಡ್ಮೇಲೆ ಸ್ವಲ್ಪ ಚಕ್ಕೆ, ಅದಾದಮೇಲೆ ಸ್ವಲ್ಪ ಕೊತ್ತಂಬರಿ, ಸ್ವಲ್ಪ ಕಾಯಿ ಹಾಕ್ಕೊತಾ ಇದ್ದೀನಿ. ಕಾಯಿ ಹಾಕ್ಕೊಂಡು ಎಷ್ಟು ಬೇಕಷ್ಟು ನೀರು ಹಾಕ್ಕೊಂಡು ಇದನ್ನು ಪೇಸ್ಟ್ ಮಾಡ್ಕೊಬೇಕು. ಪೇಸ್ಟ್ ಮಾಡ್ಕೊಂಡಾದಮೇಲೆ ಈಗ ಕುಕ್ಕರ್ ಇಟ್ಟು ಕುಕ್ಕರ್ಗೆ ಎಣ್ಣೆ ಹಾಕ್ಕೊಬೇಕು. ಎಣ್ಣೆ ಹಾಕಿದ್ಮೇಲೆ ಪಲಾವ್ ಎಲೆ ಹಾಕ್ಕೊಬೇಕು. ಪಲಾವ್ ಎಲೆನ ಒಂದು 30 ಸೆಕೆಂಡ್ಸ್ ಆದ್ರೂ ಎಣ್ಣೆಯಲ್ಲಿ ಅದನ್ನು ಬಿಡಬೇಕು. ಅದಾದಮೇಲೆ ಒಂದು 2 ಈರುಳ್ಳಿ ತೊಗೊಂಡಿದ್ದೀನಿ. 2 ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು ನೀಟಾಗಿ. ಈರುಳ್ಳಿ ಫ್ರೈ ಆದಮೇಲೆ ಇಲ್ಲಿ 3 ಟೊಮೊಟೊ ತೊಗೊಂಡಿದ್ದೀನಿ. ಅಂದರೆ ಮೀಡಿಯಮ್ ಸೈಜ್ ಟೊಮೊಟೊ, ಇದು ಜಾಸ್ತಿ ದಪ್ಪ ಇಲ್ಲ, ಅದಕ್ಕೆ 3 ತೊಗೊಂಡಿದ್ದೀನಿ. 3 ಟೊಮೊಟೊ ಹಾಕಿ ಅದು ಸಾಫ್ಟ್ ಆಗೋವರೆಗೂ ಈಗ ನೀಟಾಗಿ ಎಣ್ಣೆಯಲ್ಲೇ ಬಾಡಿಸ್ಕೊಬೇಕಾಗುತ್ತೆ. ಅದನ್ನು ನೀಟಾಗಿ ಬಾಡಿಸ್ಕೊತಾ ಇದ್ದೀನಿ ಟೊಮೊಟೊನ. ಒನ್ಸ್ ಟೊಮೊಟೊ ನಮಗೆ ಸಾಫ್ಟ್ ಆಗಿದೆ ಅಂತ ಗೊತ್ತಾದ ಮೇಲೆ ನಮಗೇನು ತರಕಾರಿ ಇರುತ್ತೋ ಅದನ್ನು ಹಾಕ್ಕೊಬೇಕು. ತರಕಾರಿ ಹಾಕಿ ಅದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ. ಇಲ್ಲಿ ನಾನು ರಾಜ್ಮಾ ಜೊತೆ ಸ್ವಲ್ಪ ಆಲೂಗೆಡ್ಡೆ ಮತ್ತು ಹುರುಳಿಕಾಯಿ 2 ತೊಗೊಂಡಿದ್ದೆ, ಬೀನ್ಸ್. ಬೇರೆ ಜಾಸ್ತಿ ಏನು ತರಕಾರಿ ತೊಗೊಂಡಿರಲಿಲ್ಲ. ಮತ್ತು ರಾಜ್ಮಾ ಈ 3ನ್ನ ಸೇರಿಸಿ ಹಾಕ್ತಾಯಿದ್ದೀನಿ. ಆಲೂಗೆಡ್ಡೆ, ಬೀನ್ಸು ಮತ್ತು ರಾಜ್ಮಾ ಈ 3 ತೊಗೊಂಡಿದ್ದು. ಜಾಸ್ತಿ ಕ್ಯಾರೆಟ್ ಎಲ್ಲ ನಮ್ಮನೇಲಿ ಜಾಸ್ತಿ ತಿನ್ನಲ್ಲ, ಪಲಾವ್ಗೆ ಅಷ್ಟು ಇಷ್ಟ ಆಗಲ್ಲ ಅಂದ್ಬಿಟ್ಟು ಇದಷ್ಟೇ ಹಾಕ್ಕೊಂಡು ಮಾಡ್ತಾಯಿದ್ದೀನಿ. ಈಗ ಅದಕ್ಕೆ ಸಾಫ್ಟ್ ಆಗಿದೆ ಅಲ್ವಾ ಟೊಮೊಟೊ, ಅದಕ್ಕೆ ಈಗ ತರಕಾರಿನ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಅಂದರೆ ಆ್ಯಡ್ ಮಾಡ್ಕೊತಾ ಇದ್ದೀನಿ ತರಕಾರಿನ. ನೀಟಾಗಿ ಮೊದಲೇ ಎಲ್ಲ ತೊಳೆದು ಇಟ್ಕೊಂಡಿದ್ದೆ ಆಲೂಗೆಡ್ಡೆ ಎಲ್ಲ, ಅದನ್ನು ಈಗ ಹಾಕ್ಕೊತಾ ಇದ್ದೀನಿ. ಹಾಕ್ಕೊಂಡು ಒಂದು ಮಿಕ್ಸು ಚೆನ್ನಾಗಿ ಕೊಡಬೇಕು. ನೀಟಾಗಿ ಅದು ಚೆನ್ನಾಗಿ ಮಿಕ್ಸ್ ಆದಮೇಲೆ ಒಂದ್ಸರಿ ಮಿಕ್ಸ್ ಆಗಿದೆ ಅಂದಮೇಲೆ ಈಗ ನಾವು ರುಬ್ಬಿರೋ ಖಾರ ಇರುತ್ತಲ್ಲ, ರುಬ್ಬಿರೋ ಖಾರ ಹಾಕ್ಬಿಟ್ಟು ಅದನ್ನು ಎಣ್ಣೆಲಿ ಕುದಿಯೋಕ್ಕೆ ಬಿಡಬೇಕು. ಇಲ್ಲಿ ಖಾರ ಚೆನ್ನಾಗಿ ಬೇಯಬೇಕು. ಹಸಿ ಮಸಾಲೆ ಆಗಿರೋದ್ರಿಂದ ಅದು ಎಣ್ಣೆ ಬಿಡೋವರೆಗೂ ನೀಟಾಗಿ ನಾನಿಲ್ಲಿ ಅದನ್ನು ಖಾರನ ಎಣ್ಣೆಲಿ ಬೇಯಿಸ್ಕೊತೀನಿ. ತರಕಾರಿ ಖಾರ ಎಲ್ಲ ಅದು ಬೇಯುತ್ತೆ ನೀಟಾಗಿ. ಅದು ಬೆಂದು
ಇದನ್ನು ಬಿಟ್ಕೊಂಡಾದ್ಮೇಲೆ ಅದಕ್ಕೆ ನೀರು ಹಾಕಬೇಕು. ಅದಕ್ಕಿಂತ ಮುಂಚೆ ಫಸ್ಟು ನಾನು ಇಲ್ಲಿ ಉಪ್ಪು ಹಾಕ್ಕೊಂಬಿಡ್ತೀನಿ. ನಾನು ಮೊದಲೇ ಉಪ್ಪು ಹಾಕ್ಕೊತೀನಿ, ಯಾಕಂದರೆ ಅದು ಅಭ್ಯಾಸ ಆಗೋಗಿದೆ ಈಗಿಂದಲ್ಲ, ಅವಾಗಿಂದನೂ ಅಷ್ಟೇ. ಸಾಲ್ಟ್ ಮಾತ್ರ ನಾನು ಮೊದಲೇ ಹಾಕ್ಕೊಂಬಿಡ್ತೀನಿ. ಅದಕ್ಕೆ ಎಷ್ಟು ಬೇಕೋ ರುಚಿಗೆ ಅಷ್ಟು ಉಪ್ಪನ್ನು ಈಗಲೇ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಕಲ್ಲುಪ್ಪನ್ನು ಹಾಕ್ಕೊತಾ ಇದ್ದೀನಿ. ಕಲ್ಲುಪ್ಪು ಹಾಕ್ಕೊಂಡ್ಮೇಲೆ ಆಲ್ರೆಡಿ ಅದು ನೋಡಿ ಬೆಂದಿದೆ, ಅಂದರೆ ಎಣ್ಣೆ ಇನ್ನೇನು ಬಿಡೋ ಟೈಮ್ ಬರ್ತಾ ಇದೆ. ಚೆನ್ನಾಗಿ ಬೆಂದಿದೆ. ಮಸಾಲೆ ಬೆಂದಿದ ತಕ್ಷಣ ಆ ಸ್ಮೆಲ್ಲಲ್ಲೇ ಗೊತ್ತಾಗುತ್ತೆ ಇದು ಹಸಿ ಮಸಾಲೆ, ಅಂದರೆ ಹಸಿ ಸ್ಮೆಲ್ ಹೋಗಿದೆಯಾ ಅಂತ. ಅದಾದಮೇಲೆ ಇಲ್ಲಿ 2 ಲೋಟ ಅಕ್ಕಿ ತೊಗೊಂಡಿದ್ದೀನಿ. 2 ಲೋಟ ಅಕ್ಕಿ ತೊಗೊಂಡು ಒಂದು 30 ಸೆಕೆಂಡ್ಸ್ ಅದನ್ನು ಮಿಕ್ಸ್ ಮಾಡ್ತೀನಿ ನೀಟಾಗಿ. ಅದಾದಮೇಲೆ ಎಷ್ಟು ನೀರು ಬೇಕೋ ಅಷ್ಟು ನೀರು ಹಾಕಿ ಕೂಗಿಸ್ಕೊಂಡ್ಬಿಟ್ರೆ ಪಲಾವ್ ರೆಡಿ ಆಗೋಗ್ಬಿಡುತ್ತೆ. ಅದು ಕೂಗೋ ಅಷ್ಟರಲ್ಲಿ ಇಲ್ಲಿ ನಾನು ಮೊಸರು ಬಜ್ಜಿಗೆ ರೆಡಿ ಮಾಡ್ಕೊತಾ ಇದ್ದೀನಿ. ಈರುಳ್ಳಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಸೌತೆಕಾಯಿ ಹಾಕ್ಬಿಟ್ಟು, ಇದು ಊರಿಂದ ಮೊಸರು ತಂದಿದ್ರು, ಅದನ್ನು ಮೊಸರು ಹಾಕ್ಬಿಟ್ಟು ನೀಟಾಗಿ ಸ್ವಲ್ಪ ಪಿಂಕ್ ಸಾಲ್ಟ್ ಯೂಸ್ ಮಾಡಿಕೊಂಡು ಮಿಕ್ಸ್ ಮಾಡಿಬಿಟ್ರೆ ಈಗ ಮೊಸರು ಬಜ್ಜಿ ರೆಡಿ ಆಗಿಬಿಡುತ್ತೆ. ಸ್ವಲ್ಪ ನಾನು ಗಟ್ಟಿಯಾಗೆ ಮಾಡ್ಕೊತೀನಿ ಮೊಸರು ಬಜ್ಜಿ. ನಾನು ಅಷ್ಟು ತೆಳ್ಳಗೆ ಮಾಡ್ಕೊಳಕ್ಕೆ ಹೋಗಲ್ಲ, ತೀರಾ ತೆಳ್ಳಗೆ ಇಷ್ಟ ಆಗಲ್ಲ. ಅದಾದಮೇಲೆ ಅದೇ ಮೊಸರಿಗೆ ಮಸಾಲ ಮಜ್ಜಿಗೆ ಮಾಡೋಣ ಅಂದ್ಬಿಟ್ಟು ಮಸಾಲ ಮಜ್ಜಿಗೆ ರೆಡಿ ಮಾಡಿದೆ. ಮಜ್ಜಿಗೆ ರೆಡಿ ಆದಮೇಲೆ ವಾಟ್ರ್ ಬಾಟ್ಲಿಗೆ ಹಾಕ್ತಾಯಿದ್ದೀನಿ. ನನ್ನ ಮಗ ನೀರು ಜಾಸ್ತಿ ಕುಡಿತಾನೆ, ಅಂದರೆ ನೀರು ಐಟಮ್, ಜ್ಯೂಸ್ ಆಗಿರ್ಬೋದು, ಮಜ್ಜಿಗೆ ಆಗಿರ್ಬೋದು, ಆಮ್ಲೆ ಆಗಿರ್ಬೋದು. ಅದಕ್ಕೋಸ್ಕರ ಅವನಿಗೆ ಈ ರೀತಿ ಮಜ್ಜಿಗೆ ಮಾಡಿ ಹಾಕ್ತಾಯಿದ್ದೀನಿ. ಅದಾದಮೇಲೆ ಮೊಸರು ಬಜ್ಜಿ ರೆಡಿ ಇತ್ತಲ್ಲ, ಮೊಸರು ಬಜ್ಜಿನ ಹಾಕ್ತಾಯಿದ್ದೀನಿ ಬಾಕ್ಸ್ಗೆ. ಅವ್ನು ಮೊಸರು ಬಜ್ಜಿ ಜಾಸ್ತಿ ಯೂಸ್ ಮಾಡೋದು, ಅದಕ್ಕೋಸ್ಕರ. ಅಷ್ಟರಲ್ಲಿ ಪಲಾವ್ ಕೂಡ ರೆಡಿಯಾಗಿತ್ತು. ಚೆನ್ನಾಗಿ ಪಲಾವನ್ನ ಒಂದ್ಸರಿ ಮಿಕ್ಸ್ ಕೊಟ್ಟು ಅವ್ನ ಬಾಕ್ಸ್ಗೆ ಹಾಕ್ತಾಯಿದ್ದೀನಿ. ತಿನ್ನೋಕ್ಕೆ ಕೊಟ್ಬಿಟ್ಟು ಈಗ ಬಾಕ್ಸ್ಗೆ ಹಾಕ್ತಾಯಿದ್ದೀನಿ. ಬಾಕ್ಸ್ ರೆಡಿ ಆಗಿಬಿಟ್ರೆ ಒಂದು ಅರ್ಧ ಕೆಲಸ ರೆಡಿ ಆಯಿತು ಅಂತ. ಸೊ ಈಗ ಪಲಾವ್ ಆಗ್ಬೋದು ಮತ್ತು ಅದಕ್ಕೆ ಮೊಸರು ಬಜ್ಜಿ, ಅದಾದಮೇಲೆ ಮಸಾಲ ಮಜ್ಜಿಗೆ ಎಲ್ಲ ರೆಡಿ ಆಯಿತು. ಅವ್ನು ಬಾಕ್ಸಿಗೆ ರೆಡಿ ಮಾಡಿಕೊಟ್ಟೆ. ಸೊ ನಮ್ಮ ಯಜಮಾನರು ಅವನ್ನ ಬಿಡೋಕ್ಕೆ ಹೋಗ್ತಾ ಇದ್ದಾರೆ ಕಾಲೇಜ್ಗೆ. ಅವನ್ನೆಲ್ಲ ರೆಡಿ ಆದಮೇಲೆ ಬಿಡೋಕ್ಕೆ ಹೋಗ್ತಾ ಇದ್ದಾರೆ. ಅದನ್ನೇ ಹೇಳ್ತಾಯಿದ್ರು, ಬಿಡೋಕ್ಕೆ ಹೋಗ್ತಾಯಿದ್ರು. ಹೆಲ್ಮೆಟ್ ತೊಗೊಂಡಿರಲಿಲ್ಲ, ಹೆಲ್ಮೆಟ್ ತಂದು ಕೊಡು ಅಂತ, ಈ ಕಡೆ ಬಂದು ಕೊಡು, ಆ ಕಡೆ ಬಂದು ಕೊಡು ಅಂತ. ಅವನ್ನ ಕಾಲೇಜ್ ಬಿಟ್ಟು ಬಂದಾದಮೇಲೆ ಸಾಯಂಕಾಲ ಮಳೆ ಬರೋಕ್ಕೆ ಸ್ಟಾರ್ಟ್ ಆಯಿತು. ಅದಾದಮೇಲೆ ನಾನು ತಿಂಡಿ ತಿಂದ್ಬಿಟ್ಟು ನಾನು ಕೂತ್ಬಿಟ್ಟಿದ್ದೆ. ಆ್ಯಕ್ಚುಲಿ ಏನೂ ಮಾಡೋಕ್ಕಾಗಿರಲಿಲ್ಲ. ಅದು ಸಣ್ಣ ಪುಟ್ಟ ಕೆಲಸ ಮಾಡಿಕೊಂಡು ಸಾಯಂಕಾಲ ಮಳೆ ಬಂತು. ಮಳೆ ಬಂದಿದ ತಕ್ಷಣ ಆ್ಯಕ್ಚುಲಿ ಖುಷಿಯಾಗಿಬಿಡ್ತು ನನಗೆ. ತುಂಬ ದಿವಸದಿಂದ ಮಳೆ ಬಂದಿರಲಿಲ್ಲ. ಸೊ ಮಳೆ ಬಂತು, ಅದನ್ನೇ ಬಂದು ಹೊರಗಡೆ ನೋಡ್ತಾ ಇದ್ದೆ. ಇರ್ಚಲು ಹೊಡಿತಾ ಇತ್ತು. ಅದನ್ನೆಲ್ಲ ಸ್ವಲ್ಪ ವೀಡಿಯೋ ಮಾಡ್ಕೊಳ್ಳೋಣ ಅಂತ ಮಾಡ್ತಾಯಿದ್ದೆ. ಮಳೆಯಲ್ಲೂ ಕೂಡ ನೆನ್ಕೊಂಡು ಹೋಗೋರು ತುಂಬ ಜನ ಹೋಗ್ತಾಯಿದ್ರು. ಮಳೆ ಬಂತು ಅಂದರೆ ಏನೋ ಒಂಥರ ಖುಷಿ ಆಗುತ್ತೆ. ಆ ಮಳೆಯನ್ನು ನೋಡೋಕ್ಕೆ ಖುಷಿ. ಅದಾದಮೇಲೆ ಪ್ಲ್ಯಾಂಟ್ ನೋಡ್ತಾ ಇದ್ದೆ, ಅಂದರೆ ಪ್ಲ್ಯಾಂಟಿಗೆ ನೀರು ಬೀಳ್ತಾ ಇದೆಯಾ ಅಂತ. ಆ್ಯಕ್ಚುಲಿ ನೀರು ಹಾಕಬೇಕಾಗಿತ್ತು ಪ್ಲ್ಯಾಂಟ್ಗೆ, ಅದಕ್ಕೋಸ್ಕರ ಮಳೆ ನೀರೇ ಬೀಳ್ತಾ ಇದೆಯಾ, ಅದು ಸಾಕಾಗುತ್ತಾ ಅಂತ ಅಬ್ಸರ್ವ್ ಮಾಡ್ತಾಯಿದ್ದೆ. ಅದಾದಮೇಲೆ ಒಳಗಡೆ ಬಂದು ಹಾಲು ಕೊಡೋಣ ಇಬ್ರಿಗೂ, ತುಷಾರ್ಗೂ ಮತ್ತು ವಿಷ್ಣುಗೂ ಅಂದ್ಬಿಟ್ಟು ಹಾಲು ಕೊಟ್ಟರೆ ಅವರಿಬ್ಬರು ಈ ರೀತಿ ತಟ್ಟೆಗೆ ಹಾಕ್ಕೊಂಡು ನಾವು ಈ ರೀತಿ ಕುಡಿತೀವಿ ಅಂತ ಕುಡಿತಾ ಇದ್ದಾರೆ. ಅದನ್ನೇ ರೇಗಿಸ್ತಾ ಇದೆ ನಾನು, ಏನರು ಈ ಥರ ನಾಯಿ ಕುಡ್ದಂಗೆ ಕುಡಿತಾ ಇದ್ದೀರಾ ಅಂತ. ನಾಯಿ ಇದು ಒಂದು ಸ್ವಲ್ಪ ದೊಡ್ಡದಾಗಿದೆ, ಇದು ಪಪ್ಪಿ. ಸೊ ಸೇಮ್ ಅದೇ ಥರ ಇದೆ, ಸ್ವಲ್ಪ ದೊಡ್ಡದಾಗಿದೆ. ಈ ತುಷಾರು ಸ್ವಲ್ಪ ದೊಡ್ಡೊಂದು ಥರ, ಇವನು ವಿಷ್ಣು ಪಪ್ಪಿ ಥರ. ಅವ್ರು ನಮ್ಮ ಯಜಮಾನ್ರು ಕೂರಿಸ್ಕೊಂಡು ಬಗ್ಗಕ್ಕೆ ಆಗ್ತಾಯಿಲ್ಲ, ಅವ್ರು ಬಗ್ಗಿಸ್ತಾ ಇದ್ದಾರೆ ಕುಡೀರಿ ಅಂತ. ಅದಾದಮೇಲೆ ನೈಟ್ಗೆ ನಾನು ಏನು ಮಾಡಿದೆ, ಟೊಮೊಟೊ ಚಟ್ನಿ ಮತ್ತು ಚಪಾತಿ ಮಾಡಿಬಿಟ್ಟೆ ಈಸಿಯಾಗಿ. ಸಾಂಬಾರೇನು ಮಾಡಿರಲಿಲ್ಲ, ಅದಕ್ಕೋಸ್ಕರ ಟೊಮೊಟೊ ಚಟ್ನಿ ಮತ್ತು ಚಪಾತಿ ಮಾಡಿಬಿಡೋಣ, ಬೇಗ ಆಗೋಗ್ಬಿಡುತ್ತೆ ಅಂದ್ಬಿಟ್ಟು ಫಸ್ಟು ಟೊಮೊಟೊ ಬೇಯಿಸ್ಕೊಂಡಿದ್ದೀನಿ. ಟೊಮೊಟೊ ಬೇಯಿಸ್ಕೊಂಡಾದ್ಮೇಲೆ ಈ ರೀತಿ ಈಸಿಯಾಗಿ ಸಿಪ್ಪೆ ಬಂದುಬಿಡುತ್ತೆ. ಈ ರೀತಿ ಈ ಸಿಪ್ಪೆನ ಬಿಡಿಸ್ಕೊಂಬಿಟ್ಟು ಅದನ್ನು ಜಾರ್ಗೆ ಹಾಕ್ಕೊಬೇಕಾಗುತ್ತೆ. ಎಲ್ಲ ಸಿಪ್ಪೆನೂ ಬಿಡಿಸ್ಕೊಬೇಕು. ಒಂದು 5ರಿಂದ 10 ನಿಮಿಷ ಸಾಕು ಟೊಮೊಟೊ ಬೇಯೋಕ್ಕೆ. ಅದು ಬೆಂದಿದ ತಕ್ಷಣ ಈ ರೀತಿ ಸಿಪ್ಪೆ ಬಿಡಿಸ್ಕೊಂಬಿಟ್ರೆ ಆಯಿತು. ಅದಾದಮೇಲೆ 1 ಗೆಡ್ಡೆ ಬೆಳ್ಳುಳ್ಳಿ ಹಾಕ್ಕೊತಾ ಇದ್ದೀನಿ, ಸ್ವಲ್ಪ ಕಾಯಿ ಹಾಕ್ಕೊತಾ ಇದ್ದೀನಿ. ಕಾಯಿ ಹಾಕ್ಕೊಂಡಾದ್ಮೇಲೆ ಸ್ವಲ್ಪ ಜೀರಿಗೆ ಹಾಕ್ಕೊಂಡ್ಮೇಲೆ ಇಲ್ಲಿ ಗುಂಟೂರು ಮೆಣಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ. ಒಂದು 5ರಿಂದ 6 ಗುಂಟೂರು ಮೆಣಸಿನ್ಕಾಯಿ ಹಾಕ್ಕೊಂಡೆ. ಸ್ವಲ್ಪ ಉಪ್ಪು ಹಾಕ್ಕೊತಾ ಇದ್ದೀನಿ. ಅದಾದಮೇಲೆ ನೀರು ಹಾಕ್ಕೊಂಡು ರುಬ್ಬಿಡೋದು. ಇಷ್ಟೇ ಟೊಮೊಟೊ ಚಟ್ನಿ. ಅದಕ್ಕೆ ಒಗ್ಗರಣೆ ಕೊಟ್ಟರೆ ಆಗೋಯ್ತು. ಈಗ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಸಾಸಿವೆ, ಕರಿಬೇವು ಹಾಕ್ಬಿಟ್ಟು ಇದನ್ನೇನು ನಾವು ರುಬ್ಕೊಂಡಿರ್ತೀವಿ ಅದನ್ನು ಅದರೊಳಗಡೆ ಹಾಕ್ಬಿಟ್ಟು 1 ನಿಮಿಷ ಅದ್ರ ಎಣ್ಣೆ ಜೊತೆ ಬಾಡಿಸ್ಬಿಟ್ರೆ ಈಗ ಟೊಮೊಟೊ ಚಟ್ನಿ ರೆಡಿ ಆಗೋಯಿತು. ಇದಕ್ಕೆ ನಾನು ಚಪಾತಿ ಮಾಡಿಕೊಂಡು ತಿಂದೆ. ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ, ಎಲ್ಲರಿಗೂ ಇಷ್ಟ ಆಗುತ್ತೆ. ಈಸಿ. ಒಂದು 5ರಿಂದ 10 ನಿಮಿಷ, 1/4 ಗಂಟೆ ಅಂದ್ಕೊಳ್ಳಿ. 1/4 ಗಂಟೆಗೆಲ್ಲ ಇದು ಟೊಮೊಟೊ ಚಟ್ನಿ ಆಗೋಗುತ್ತೆ. ಟೊಮೊಟೊ ಬೆಂದರೆ ಒಂದು 10 ನಿಮಿಷಕ್ಕೆ ಆಗೋಗ್ಬಿಡುತ್ತೆ ಚಟ್ನಿ. ಸೊ ಅದನ್ನೆಲ್ಲ ತೊಗೊಂಡು
ಊರಿಂದ ಬೆಣ್ಣೆ ಕೊಟ್ಟು ಕಳಿಸಿದ್ರು ಅಮ್ಮ. ಅದಕ್ಕೆ ಚಪಾತಿ ಜೊತೆ ತಿಂತಾಯಿದ್ದೀನಿ. ಚಪಾತಿ ಟೊಮೊಟೊ ಚಟ್ನಿ ಪ್ಲಸ್ ಬೆಣ್ಣೆ ಅದನ್ನು ಹಾಕ್ಕೊಂಡು ತಿಂತಾಯಿದ್ದೀನಿ. ಸೂಪರಾಗಿತ್ತು. ಫಸ್ಟು ನನಗೆ ಬೆಣ್ಣೆ ಅಂದರೆ ತುಂಬ ಇಷ್ಟ. ಚಪಾತಿ ಅಥವಾ ರೊಟ್ಟಿ ಮಾಡಿದಾಗೆಲ್ಲ ಬೆಣ್ಣೆ ಇದ್ದರೆ ಅಂತೂ ಬೆಣ್ಣೆ ಹಾಕ್ಕೊಳ್ತೀನಿ. ಚೆನ್ನಾಗಿತ್ತು ಎರಡಕ್ಕೂ ಕಾಂಬಿನೇಷನು, ಟೊಮೊಟೊ ಚಟ್ನಿ ಮತ್ತು ಬೆಣ್ಣೆಗೆ ಸೂಪರಾಗಿತ್ತು. ತಿಂಡಿ ಎಲ್ಲ ತಿಂದಾದ್ಮೇಲೆ ಗ್ರೀನ್ ಟೀ ತೊಗೊಂಡು ನೈಟ್ ವಾಕ್ ಮುಗಿಸ್ದೆ. ಸೊ ಈ ರೀತಿ ಇತ್ತು ಇವತ್ತಿನ ಡೇ ನಂದು ಅಂತ ಹೇಳ್ತಾ, ಈ ವ್ಲಾಗ್ ನಿಮ್ಗೆ ಯಾರಿಗಾದ್ರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಚಾನಲ್ನ ನೋಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡ್ಮೇಲೆ ಬೆಲ್ ಬಟನ್ ಪ್ರೆಸ್ ಮಾಡೋದು ಮರಿಬೇಡಿ ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು, ಬಾಯ್.